ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾವಣನು ತಾನು ಕುಳಿತಿದ್ದ ಕುರ್ಚಿಯಿಂದ ಎದ್ದು ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಹರ್ಷಿಕಾಳ ಹತ್ರ ಬಂದ. ಅವಳು ಕಣ್ಗಳನ್ನ ಅರಳಿಸಿ ಅವನನ್ನೇ ನೋಡುತ್ತಾ ನಿಂತಿದ್ಲು. ಅವಳ ಹತ್ತಿರ ಹೋದವನು ಅವಳು ಮುಂದೆ ಚಿಟಿಕೆ ಹೊಡೆದನು. ಅಷ್ಟು ಹೊತ್ತು ಅವನನ್ನೇ ಭಯದಿಂದ ನಡುಗುತ್ತಾ ನೋಡ್ತಿದ್ದವಳು ಅವನು ಹೊಡೆದ ಚಿಟಿಕೆಗೆ ತಕ್ಷಣ ಪ್ರಜ್ಞೆಗೆ ಬಂದು ಅವನನ್ನ ನೋಡಿ ಗಾಬರಿಯಿಂದ ಕಣ್ಣು ಬಿಟ್ಟಳು. ನನ್ನ ಮುಖದಲ್ಲಿ ಏನಾದರೂ ಸಿನಿಮಾ ಓಡ್ತಿದ್ಯಾ? ಹಾಗೆ ಕಣ್ಣು ಮುಚ್ಚದೆ ನೋಡ್ತಾ ಇದೆಯಲ್ಲ ಎಂದು ಅವನು ಕಣ್ಣುಗಳನ್ನ ಉರುಳಿಸಿ ಕೇಳ್ದ. ಅವಳಿಗೆ ಭಯದಿಂದ ಕಣ್ಣೀರು ಬರುವಂತಾಯಿತು. ಅವನ ಸಾಮೀಪ್ಯಕ್ಕೆ ಕೊಂಚ ಎದುರಿದವಳು ಎರಡಡಿ ಹಿಂದೆ ಹೋದ್ಲು. ಅವಳ ಕೈಯನ್ನ ಹಿಡಿದು ಒಮ್ಮೆಲೆ ತನ್ನ ಕಡೆಗೆ ಎಳೆದವನು, ನನ್ನನ್ನು ನೋಡಿ ಯಾಕೀಗ ಎದುರ್ತೀಯ? ನಾನಿನ್ ಸಿಂಹನ, ಹುಲಿನ, ಇಲ್ಲ ತುಂಬಾ ಕೆಟ್ಟವ್ನ? ಯಾಕಿಷ್ಟೊಂದು ಭಯ ನಿನ್ಗೆ ಎಂದು ಅವನು ಶಾಂತ ಧ್ವನಿಯಲ್ಲಿ ಕೇಳ್ದ. ಅವಳು ಏನು ಉತ್ತರ ಹೇಳ್ಬೇಕೆಂದು ತಿಳಿಯದೆ ಅವನನ್ನೇ ನೋಡ್ತಾ ಇದ್ಲು. ಅವಳ ಮೌನ ಅವನಿಗೆ ಒಂದು ರೀತಿಯ ಕಿರಿಕಿರಿ ಉಂಟು ಮಾಡಿತು. ನಿನ್ನಂತಾನೆ ಕೇಳ್ತಾ ಇರೋದು, ಬಾಯಿ ತೆರೆದು ಉತ್ತರ ಹೇಳು. ಬೆಳಿಗ್ಗೆ ನಾನು ಆಫೀಸ್ಗೆ ಬರುವಾಗ ನನ್ನನ್ನು ನೋಡಿ ಎದ್ರಿ ನಿನ್ ಫ್ರೆಂಡ್ ಹಿಂದೆ ಹೋಗಿ ಔತ್ಕೊಂಡೆ. ಈಗ್ಲೂ ಅದೇ ತರ ರೂಮಿಗೆ ಬಂದ್ಮೇಲೆ ನಿನ್ ಫ್ರೆಂಡ್ ಹಿಂದೆ ಮರ್ತು ನಿಂತ್ಕೊಂಡೆ. ಇದಕ್ ತಾನೇ ಏನ್ ಅರ್ಥ ಹೇಳು? ನನ್ನನ್ನು ನೋಡಿದ್ರೆ ನಿನ್ಗೆ ಕೆಟ್ಟವನ್ ತರ ಕಾಣಿಸ್ತೀನಾ? ಅದು ಅವಳನ್ನ ನೋಡುತ್ತಾ ಕೇಳ್ದ. ಅಯ್ಯೋ, ಅದೆಲ್ಲ ಏನೂ ಇಲ್ಲ ಎಂದು ಗಾಬರಿಯಿಂದ ಕೂಗಿಯೇ ಬಿಟ್ಟಳು ಹರ್ಷಿಕಾ. ಅವಳ ಗಾಬರಿಯನ್ನ ನೋಡಿ ತುಟಿ ಅಂಚಿನಲ್ಲಿ ಲಘುವಾಗಿ ನಕ್ಕವನು ಹೊರಗೆ ಗಂಭೀರವಾಗಿ ನಿಂತ್ಕೊಂಡು, ಹಾಗಾದ್ರೆ ನನ್ನನ್ನು ನೋಡಿ ನಿನ್ಗೆ ಯಾಕೆ ಇಷ್ಟೊಂದು ಭಯ? ನನ್ನನ್ನು ನೋಡಿ ನೀನು ಹೋಗಿ ಅಡಗಿಕೊಳ್ಳುವಷ್ಟು ನಾನು ಕೆಟ್ಟವನು ಅಂತ ತಾನೇ ನೀನ್ ಅಂದ್ಕೊಂಡಿದ್ದೀಯಾ ಎಂದರ್ಥ? ನಾನೇನ್ ತಪ್ಪು ಮಾಡ್ದೆ ಅಂತ ಹೇಳು ಎಂದು ರಾವಣನು ಮತ್ತೆ ಅದೇ ಹಿಡಿತದಲ್ಲಿ ಕೇಳ್ದ. ಅಯ್ಯೋ ಸರ್, ಅದೆಲ್ಲ ಏನೂ ಇಲ್ಲ ಸರ್. ನೀವೇನ್ ತಪ್ಪು ಮಾಡ್ತೀರಾ? ನೀವ್ ಯಾವುದೇ ತಪ್ಪು ಮಾಡ್ತಿಲ್ಲ. ಆದ್ರೆ ನನ್ಗೆ ನಿಮ್ಮನ್ನ ನೋಡಿದ್ರೆ ಭಯ ಆಗ್ತಿದೆ ಎಂದು ಅವಳು ಬೇಗ ಬೇಗನೆ ಹೇಳಿದ್ಲು. ಅವಳು ಹೇಳಿದ್ದನ್ನ ಕೇಳಿ ಅವಳನ್ನ ನೋಡಿದವನು, ಯಾಕೆ? ನನ್ನನ್ನು ನೋಡಿ ನಿನ್ಗೇನ್ ಭಯ ಎಂದು ಅರ್ಥವಾಗದ ಧ್ವನಿಯಲ್ಲಿ ಕೇಳ್ದ. ಅದೇ ನನ್ಗೂ ಗೊತ್ತಾಗ್ತಿಲ್ವಲ್ಲ ಎಂದು ತಲೆಯ ಮೇಲೆ ಕೈ ಇಟ್ಕೊಂಡು ಹೇಳಿದಳು ಅವಳು. ಆಗ ತುಟಿ ಅಂಚಿನಿಂದ ಹೊರಗೆ ಬಂದ ನಗುವನ್ನ ಕಷ್ಟಪಟ್ಟು ತಡೆದ ರಾವಣ, ಗೊತ್ತಿಲ್ಲ ಅಂತ ಹೇಳಿದ್ರೆ ಏನರ್ಥ? ಮರ್ಯಾದೆಯಾಗಿ ಕಾರಣ ಹೇಳು, ಇಲ್ಲ ಅಂದ್ರೆ ಈ ರೂಮ್ನಿಂದ ನೀನು ಹೊರಗಡೆ ಹೋಗಲು ಸಾಧ್ಯವೇ ಇಲ್ಲ ಎಂದು ರಾವಣನು ಮತ್ತೆ ತನ್ನ ಕಣ್ಣುಗಳನ್ನ ಉರುಳಿಸಿದನು. ಮೊದಲು ಹೀಗೆ ಕಣ್ಣು ಉರುಳಿಸೋದನ್ನ ನಿಲ್ಸಿ ಸರ್, ನನ್ಗೆ ನೋಡಲು ತುಂಬಾ ಭಯ ಆಗ್ತಿದೆ ಎಂದು ಮುಖವನ್ನ ಪೆಚ್ಚಾಗಿ ಇಟ್ಕೊಂಡು ಹೇಳ್ದಳು ಹರ್ಷಿಕಾ. ಹಾಗಾದ್ರೆ ನಿಜವಾದ ಕಾರಣ ಹೇಳು. ನನ್ನನ್ನ ನೋಡಿ ನೀನ್ ಯಾಕೆ ಭಯ ಪಡ್ತೀಯ? ನಾನೇನು ನಿನ್ನ ಕಚ್ಚಿ ತಿನ್ಬಿಡ್ತೀನಾ ಎಂದು ಅವನು ಕೇಳ್ದ. ಅದೆಲ್ಲ ಏನೂ ಇಲ್ಲ ಸರ್, ಆದ್ರೂ ನನ್ಗೆ ನಿಮ್ಮನ್ನ ನೋಡಿದಾಗ ಒಂದ್ ರೀತಿ ಭಯ ಆಗತ್ತೆ. ಈಗ ಸಾಮಾನ್ಯವಾಗಿ ನನ್ಗೆ ಕೆಲವರನ್ನ ನೋಡಿದಾಗ ಅವರ ರೂಪ ಅಥವಾ ಹಾವಭಾವ ನೋಡಿ ಒಂದ್ ಭಯ ಹುಟ್ಟುತ್ತೆ ಅಲ್ವಾ? ಅದೇ ತರ ನನ್ಗೆ ನಿಮ್ಮನ್ನ ನೋಡಿದಾಗ ಆಗತ್ತೆ. ಅದ್ರಲ್ಲೂ ನೀವು ತುಂಬಾ ಕೋಪಿಷ್ಠರು, ತುಂಬಾ ಸ್ಟ್ರಿಕ್ಟ್, ಹಾಗೆ ಹೀಗೆ ಅಂತ ನಾನು ತುಂಬಾ ಕೇಳಿದ್ದೀನಿ. ಅದೆಲ್ಲ ನನ್ನ ತಲೆಯಲ್ಲಿ ಸುತ್ತುತ್ತಲೇ ಇದೆ. ಅದಕ್ಕೇನೋ ನನ್ಗೆ ನಿಮ್ಮನ್ನ ನೋಡಿದಾಗ ಭಯ ಆಗ್ತಿರತ್ತೆ ಅನ್ಸತ್ತೆ ಎಂದು ಅವಳು ಮಗುವಿನಂತೆ ಹೇಳಿದ್ಲು. ಈಗಷ್ಟೇ ರಾವಣನಿಗೆ ಜೀವ ಬಂದಂತಾಯಿತು. ಇಲ್ಲಿಯವರೆಗೆ ತನ್ನ ಬಗ್ಗೆ ಏನಾದ್ರೂ ತಪ್ಪಾಗಿ ತಿಳಿದುಕೊಂಡು ತನ್ನನ್ನು ಕಂಡು ಹೆದರುತ್ತಿದ್ದಾಳೇನೋ ಎಂದು ಭಾವಿಸಿದ್ದ ಅವನಿಗೆ ಅವಳ ಈ ಉತ್ತರ ನೆಮ್ಮದಿ ತಂದಿತು. ಸೊ ನಿನ್ಗೆ ನನ್ನ ರೂಪ ನೋಡ ಅಷ್ಟೇ ಭಯ ಅಲ್ವಾ? ಬಾಕಿ ಬೇರೆ ಏನು ಭಯ ಇಲ್ಲ ಅಲ್ವಾ ಎಂದು ಅವನು ಕೇಳ್ದ. ಅವಳು ಮುಕ್ತವಾಗಿ ಮುಖ ಇಟ್ಕೊಂಡು ಹೌದು ಎಂಬಂತೆ ತಲೆ ಆಡಿಸಿದ್ಲು. ಓಕೆ, ಲೀವ್ ಇಟ್. ಇನ್ ಮುಂದೆ ನನ್ನನ್ನು ನೋಡಿ ನೀನು ಹೆದರಬಾರ್ದು. ನಾನು ಇಲ್ಲಿ ನಿನ್ ಬಾಸ್, ಆ ನೆನ್ಪು ನಿನ್ ಮನಸ್ಸಿನಲ್ಲಿರ್ಲಿ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯವೂ ಇದೆ ಎಂದು ಅವನು ನಿಲ್ಲಿಸ್ದ. ಅವಳು ಅವನು ಏನ್ ಹೇಳ್ತಾನೆ ಎಂದು ಕುತೂಹಲದಿಂದ ಅವನನ್ನೇ ನೋಡ್ತಾ ಇದ್ಲು. ನೀನು ನನ್ನ ಭಾವಿ ಪತ್ನಿ ಕೂಡ, ಸೊ ನೀನು ನನ್ನನ್ನು ನೋಡಿ ಹೆದರ್ಬೇಕಾದ ಅಗತ್ಯ ಇಲ್ಲ ಎಂದು ಅವನು ಒಮ್ಮೆಲೆ ಗುಟ್ಟನ್ನ ರಟ್ ಮಾಡಿಯೇ ಬಿಟ್ಟನು. ಹರ್ಷಿಕಾಳು ಕಣ್ಣುಗಳನ್ನ ಕಳಚಿ ಕೆಳಗೆ ಬೀಳುವಷ್ಟು ದೊಡ್ಡದಾಗಿ ಕಣ್ಣುಗಳನ್ನ ಅರಳಿಸಿದಳು. ಅವಳ ವರ್ತನೆಗೆ ನಕ್ಕವನು, ಏನು ಶಾಕ್ ಆಯ್ತಾ ಎಂದು ಕೇಳ್ದ. ಅವಳು ಆ ಆಘಾತದಿಂದ ಹೊರಬರಲಾಗದೆ ಹೌದು ಎಂಬಂತೆ ತಲೆಯಾಡಿಸಿದ್ಲು. ಇದೇ ಸತ್ಯ, ನನ್ಗೆ ನೀನು ಇಷ್ಟ ಆಗಿದ್ಯಾ? ಯಾಕೆ ಅಂತ ಕೇಳಿದ್ರೆ ನನ್ಗೆ ಹೇಳಲು ಗೊತ್ತಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಿನ್ನನ್ನು ಒಂದು ಸಿಗ್ನಲ್ನಲ್ಲಿ ನೋಡ್ದೆ. ಆಗ ನೀನು ಒಬ್ಬ ವೃದ್ಧರಿಗೆ ಸಹಾಯ ಮಾಡ್ತಿದ್ದೆ. ಅದನ್ನ ನೋಡಿದ ತಕ್ಷಣ ನನ್ಗೆ ನೀನು ತುಂಬಾ ಇಷ್ಟ ಆಗ್ಬಿಟ್ಟೆ. ಆವಾಗ್ಲೇ ನೀನು ನನ್ನ ವೈಫ್ ಅಂತ ನಾನು ಡಿಸೈಡ್ ಮಾಡ್ಬಿಟ್ಟೆ ಎಂದು ಅವನು ಹೇಳ್ದ.
ಹರ್ಷಿಕಾಗೆ ತಲೆಯೇ ಸುತ್ತಿದಂತಾಗ್ತಿತ್ತು. ಅವನು ಹೇಳಿದ್ರೆ ಬೇರೆ ಯಾವುದೇ ಮಾತು ಅವನ ಕಿವಿಗೆ ಇಳಿಯಲಿಲ್ಲ. ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದ್ದು ಮಾತ್ರ ಅವಳ ತಲೆಯಲ್ಲಿ ಕುಳಿತುಕೊಂಡಿತು. ಏನದು? ನೀವು ನನ್ನನ್ನು ಲವ್ ಮಾಡ್ತಾ ಇದ್ದೀರಾ ಸರ್? ಎಂದು ಅವಳು ಬಾಯಿ ತೆರೆದು ಕೇಳಿದ್ಲು. ಅದಕ್ಕೆ ಹೌದು ಎಂಬಂತೆ ಅವನು ಹೆಗಲು ಆರಿಸಿದನು. ತಕ್ಷಣವೇ ಅಲ್ಲಿದ್ದ ಸೋಫಾವನ್ನ ಹಿಡಿದು ತನ್ನನ್ನು ತಾನು ನಿಭಾಯಿಸಿಕೊಂಡವಳು, ಅಯ್ಯಯ್ಯೋ, ಏನಾಯ್ತು ನಿಮ್ಗೆ? ಯಾಕೆ ನೀವು ಏನೇನೋ ಮಾತನಾಡ್ತಾ ಇದ್ದೀರಾ? ನೀವು ಅಂದುಕೊಳ್ಳುವಂಥ ಹುಡುಗಿ ನಾನಲ್ಲ. ನನಗೆ ನಿಮ್ಮ ಮೇಲೆ ಯಾವುದೇ ಭಾವನೆ ಇಲ್ಲ. ನನ್ನನ್ನು ಬಿಟ್ಬಿಡಿ ಸರ್ ಎಂದು ಗಾಬರಿಯಿಂದ ಕೇಳಿದ್ಲು. ಅಷ್ಟು ಒತ್ತಿದ್ದ ಮೃದುತ್ವ ಮಾಯವಾಗಿ ಅವನ ಮುಖ ಕಠಿಣವಾಯಿತು. ಬಿಗಿಯಾದ ಮುಖದಿಂದ ಅವಳನ್ನ ನೋಡಿದವನು, ಲಿಸನ್ ಹರ್ಷಿ, ನಿನ್ಗೆ ಇಷ್ಟ ಇದ್ರೂ ಇಲ್ದಿದ್ರು ನೀನು ನನ್ನನ್ನ ಮದುವೆ ಆಗಲೇಬೇಕು. ಬಿಕಾಸ್ ನನಗೆ ನೀನು ಇಷ್ಟ ಆಗಿದೆ. ಅದು ಸಾಕು. ಅದು ಒಂದೇ ಸಾಕು. ಖಂಡಿತ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಎಂದು ರಾವಣನು ಕೊಂಚ ಕಠಿಣವಾಗಿ ಹೇಳ್ದ. ಅವನು ಹೇಳಿದ್ದನ್ನ ಕೇಳಿದ ಅವಳ ಕಣ್ಣುಗಳು ನೀರು ತಾನಾಗಿಯೇ ಸುರಿಯತೊಡಗಿತು. ಅವಳು ಹೊರಗೆ ಎಷ್ಟೇ ಧೈರ್ಯವಂತೆ ಎಂದು ತೋರ್ಪಡಿಸಿಕೊಂಡರೂ ನಿಜವಾದ ಸ್ವಭಾವ ಎದುರುವ ಗುಣವೇ ಅಲ್ವಾ? ಅದು ರಾವಣನ ಮುಂದೆ ಹೊರಗೆ ಬಂದು ಬಿಟ್ಟಿತು. ಇಲ್ಲ ಇಲ್ಲ, ಅದೆಲ್ಲ ಏನೂ ಇಲ್ಲ. ನನಗೆ ನಿಮ್ಮನ್ನ ಇಷ್ಟ ಇಲ್ಲ. ನಾನು ನಿಮ್ಮನ್ನ ಮದುವೆ ಆಗೋದಿಲ್ಲ ಎಂದು ಅವಳು ಮಗುವಿನಂತೆ ಕಣ್ಣುಗಳನ್ನ ಉಜ್ಜಿಕೊಳ್ಳುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದ್ಲು. ವೇಗವಾಗಿ ಅವಳ ಹತ್ರ ಬಂದವನು ಅವಳ ಕೈಯನ್ನ ಹಿಡಿದು ಎಳೆದು ತನ್ನ ಮುಖವನ್ನ ನೋಡುವಂತೆ ಅವಳ ಮುಖವನ್ನ ಎತ್ತಿದನು. ಈಗ ಯಾಕೆ ಅಳ್ತಾ ಇದೀಯಾ? ನಾನೇನಾದ್ರೂ ನಿನ್ನನ್ನ ಹೊಡೆದ್ನಾ ಇಲ್ಲ ರೇಪ್ ಮಾಡದ್ನಾ ಎಂದು ಅವನು ಕೊಂಚ ಕೋಪದಿಂದ ಕೇಳ್ದ. ಅವನು ಹೇಳಿದ್ದನ್ನ ಕೇಳಿ ಅವಳು ಇನ್ನು ಜೋರಾಗಿ ಕಿರುಚುತ್ತಾ ಅಳಲು ಶುರು ಮಾಡಿದಳು. ಅವಳ ಈ ವರ್ತನೆಯನ್ನ ಕೊಂಚವೂ ನಿರೀಕ್ಷಿಸದವನು ತನ್ನ ಕೈಯಿಂದ ಅವಳ ಬಾಯನ್ನ ಮುಚ್ಚಿ ಅಲ್ಲಿಯೇ ಗೋಡೆಗೆ ಒರಗಿಸಿದನು. ಅವಳು ಭಯದಿಂದ ಕಣ್ಣುಗಳನ್ನ ಅರಳಿಸಿ ಅವನನ್ನೇ ನೋಡಿದಳು. ಯಶ್, ಬಾಯಿಂದ ಸದ್ದೇನಾದರೂ ಬಂದ್ರೆ ನಿನ್ನನ್ನ ಇಲ್ಲೇ ಕೊಂದ್ಬಿಡ್ತೀನಿ ಎಂದು ಕಣ್ಣುಗಳನ್ನ ಉರುಳಿಸಿ ರಾವಣನು ಕೇಳಿದ. ಅದಕ್ಕೆ ಅವಳ ಕಣ್ಣುಗಳಿಂದ ಕಣ್ಣೀರು ಮಾತ್ರ ಹೊರ ಬರತೊಡಗಿತು. ಕಣ್ಣು ರೆಪ್ಪೆಗಳನ್ನ ಪಟಪಟಿಸಿ ಅವನನ್ನೇ ಅವಳು ನೋಡುತ್ತಿದ್ದಳು. ನಾನು ಹೇಳಿದ್ರೆ ಹೇಳಿದ್ದೆ. ಅದು ಎಂದಿಗೂ ಬದಲಾಗೋದಿಲ್ಲ. ಬೇಗನೆ ಈ ರಾವಣನಿಗೆ ತಕ್ಕವಳಾಗಿ ಬದಲಾಗಿ ನನ್ನನ್ನ ಮದುವೆ ಆಗೋ ದಾರಿ ನೋಡು. ಇಲ್ಲ ಅಂದ್ರೆ ನಾನೇ ನಿನ್ನನ್ನ ಎತ್ಕೊಂಡೋಗಿ ತಾಳಿ ಕಟ್ಟಿ ರೇಪ್ ಮಾಡ್ಬಿಡ್ತೀನಿ ಎಂದು ಅವನು ಬೆದರಿಸುವ ಧ್ವನಿಯಲ್ಲಿ ಹೇಳ್ದ. ಹರ್ಷಿಕಾ ಯಾವುದೇ ಉತ್ತರ ನೀಡದೆ ಅವನನ್ನೇ ನೋಡುತ್ತಿದ್ಲು. ಏನು? ಬಾಯಿ ತೆರೆದು ಉತ್ತರ ಹೇಳು. ನನ್ನನ್ನೇ ನೋಡ್ತಾ ಇದ್ರೆ ಏನರ್ಥ ಎಂದು ಅವನು ಕೊಂಚ ಕೋಪದ ಧ್ವನಿಯಲ್ಲಿ ಕೇಳ್ದ. ಅವಳು ತನ್ನ ಬಾಯನ್ನ ಮುಚ್ಚಿರುವ ಅವನ ಕೈಯನ್ನ ಕಣ್ಣುಗಳಿಂದಲೇ ತೋರಿಸಿದಳು. ಆವಾಗ್ಲೇ ತಾನು ಇನ್ನು ಅವಳಿಗೆ ಅಷ್ಟೊಂದು ಹತ್ತಿರ ಇರುವುದನ್ನ ಅರಿತವನು ತಟ್ಟನೆ ಅವಳಿಂದ ದೂರ ಸರಿದು, ಹೋಗು, ಹೋಗಿ ಕೆಲ್ಸ ಕಲಿ. ಕಾಲೇಜ್ ಮುಗಿದ ತಕ್ಷಣ ನಿಮ್ ಮನೆಯಲ್ಲಿ ಮಾತನಾಡಿ ನಿನ್ನನ್ನ ನಾನು ಮದುವೆ ಆಗ್ತೀನಿ. ಅದನ್ನ ನೀನೇ ಅಂದ್ಕೊಂಡ್ರೂ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಿ ಈಗ ಅವಳನ್ನ ಹೊರಗೆ ಹೋಗಲು ಹೇಳಿದನು. ಅವಳು ಅಷ್ಟೊಂದು ಹೆದರಿದ ಮುಖದೊಂದಿಗೆ ಅಲ್ಲಿಂದ ಸರಿದಳು. ಅವಳು ಬಾಗಿಲು ತೆರೆಯುವಾಗ ಅವಳ ಮುಂಭಾಗದಲ್ಲಿ ಸೈತ್ರಾನ್ ಕೊಠಡಿಯ ಬಾಗಿಲನ್ನ ತೆರೆದನು. ಅವನನ್ನು ಕಣ್ಣೆತ್ತಿಯೂ ನೋಡದೆ ಹರ್ಷಿಕಾ ಹೊರಗೆ ಓಡಿ ಹೋದಳು. ಸೈತ್ರಾನ್ ಹರ್ಷಿಕಾ ಅಲ್ಲಿಂದ ಬಂದಿರುವುದನ್ನ ಕೊಂಚವೂ ನಿರೀಕ್ಷಿಸಿರಲಿಲ್ಲ. ಸಂತೋಷದಿಂದ ಮನಸ್ಸಿನಲ್ಲೇ ಕುಣಿದು ಕುಪ್ಪಳಿಸಲು ಶುರು ಮಾಡಿದನು. ಹಾಯ್, ಸೂಪರ್, ನಮ್ಮವಳು ಬಂದಿದ್ದಾಳೆ. ಏನ್ ವಿಷಯ ಇರ್ಬೋದು ಅಂತ ಗೊತ್ತಾಗ್ತಿಲ್ವಲ್ಲ. ನಮ್ಮ ಮುಖವನ್ನ ನೋಡ್ದೆ ಓಡೋದ್ಲು. ಏನಿರಬಹುದು ಎಂದು ಹರ್ಷಿಕಾಳ ಹಿಂದೆ ಹೋಗಲು ಯತ್ನಿಸಿದ ಸೈತ್ರಾನ್ನನ್ನು ರಾವಣನ ಧ್ವನಿ ತಡೆಯಿತು. ಎಲ್ಲೋಗ್ತಾ ಇದೀಯೋ, ಒಳಗ್ ಬಾ ಎಂದು ರಾವಣನು ಕರೆದನು. ಹರ್ಷಿಕಾಳ ಹಿಂದೆ ಹೋಗುವ ತನ್ನ ಆಲೋಚನೆಯನ್ನ ಬದಿಗೊತ್ತಿ ತನ್ನ ಸ್ನೇಹಿತನ ಕೊಠಡಿಯೊಳಗೆ ಪ್ರವೇಶಿಸಿದನು ಸೈತ್ರಾನ್. ಲೇ ಆರ್ವಿ, ಏನೋ ಆ ಹುಡುಗಿ ಇಲ್ಲಿ ಬಂದಿದ್ದಾಳೆ, ಏನ್ ವಿಷಯ ಎಂದು ಹರ್ಷಿಕಾಳ ಬಗ್ಗೆ ಕೇಳ್ದ. ಯಾರ ಬಗ್ಗೆ ಹೇಳ್ತಾ ಇದೀಯ ಮಗ ಎಂದು ತಿಳಿಯದೆ ರಾವಣನು ಕೇಳ್ದ. ಅದೇ ಕಣೋ, ಆ ಹುಡುಗಿ. ಅಂದು ನಾವು ಒಂದು ಕಾಲೇಜ್ಗೆ ಹೋಗಿದ್ವಲ್ಲ, ಅಲ್ಲಿ ಈವೆಂಟ್ ಆಂಕರಿಂಗ್ ಮಾಡಿದ್ಲಲ್ಲ ಆ ಹುಡುಗಿ, ಹರ್ಷಿಕಾ ತಾರಾಗೈ. ಅವಳ ಬಗ್ಗೆನೇ ಕೇಳ್ತಾ ಇರೋದು. ಅವಳು ಯಾಕೋ ಇಲ್ಲಿಗೆ ಬಂದು ಹೋಗ್ತಾ ಇದ್ದಾಳೆ ಎಂದು ಕೇಳ್ದ. ಓ, ಅದಾ? ಅವಳು ತನ್ನ ಕಾಲೇಜ್ ಇಂಟರ್ನ್ಶಿಪ್ಗಾಗಿ ನಮ್ಮ ಕಂಪ್ನಿಗೆ ಬಂದಿದ್ದಾಳೆ ಕಣೋ ಎಂದು ರಾವಣನು ಹೇಳಿದನು. ಓ, ಸೂಪರ್ ಕಣೋ, ನೀನೇ ಬರಲು ಹೇಳಿದ್ದ ಎಂದು ಕೇಳಲು ಅದಕ್ಕೆ ಹೌದು ಎಂಬಂತೆ ರಾವಣನು ತಲೆ ಆಡಿಸಿದನು. ನಾನೇ ಅವಳನ್ನ ಬರುವಂತೆ ಮಾಡಿದ್ದೆ. ಹಾಗೆಯೇ ನನ್ನ ಮನಸ್ಸಿನಲ್ಲಿ ಇರುವುದನ್ನ ಅವಳಿಗೆ ಹೇಳಿ ಅವಳಿಗೆ ನನ್ನ ಪರಿಸ್ಥಿತಿಯನ್ನ ಅರ್ಥ ಮಾಡಿಸ್ಬೇಕು ಎಂದುಕೊಂಡೆ ಎಂದು ರಾವಣನು ಹೇಳಿದ. ಅವನು ಹೇಳಿದ್ದನ್ನ ಕೇಳಿದ ಸೈತ್ರಾನ್ಗೆ ಏನು ಅರ್ಥವಾಗಲಿಲ್ಲ. ಏನೋ ಹೇಳ್ತಿದ್ದೀಯಾ? ನೀನ್ ಹೇಳ್ತಿರೋದು ನನ್ಗೆ ಅರ್ಥವಾಗ್ತಿಲ್ಲ ಕಣೋ ಎಂದು ಸೈತ್ರಾನ್ ಕೇಳಿದ. ನಾನು ಈಗ ಹೇಳಲಿರುವ ವಿಷಯ ನಿಮ್ಗೆ ಶಾಕಿಂಗ್ ಆಗಿರುತ್ತೆ ಕಣೋ. ಯಾಕೆ? ಸಂತೋಷ ಕೂಡ ಆಗ್ಬಹುದು ಎಂದು ರಾವಣನು ಪೀಠಿಕೆ ಹಾಕ್ದ.
ಏನೇ ಆಗಿದ್ರೂ ಬೇಗ ಹೇಳು ಮಾರಾಯ. ನನ್ಗೆ ಹೀಗೆ ಎಳೆದು ಎಳೆದು ಮಾತನಾಡಿದ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಎಂದು ಸೈತ್ರನ್ ಹೇಳ್ದ. ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಕಣು ಎಂದನು ರಾವಣನ್ ಒಂದೇ ಸಾಲಿನಲ್ಲಿ. ಸೈತ್ರನ್ಗೆ ಮೊದಲು ಅವನು ಏನು ಹೇಳಿದನೆಂದು ಸರಿಯಾಗಿ ಅರ್ಥವಾಗದ ಕಾರಣ, ಯಾರನ್ನ ಲವ್ ಮಾಡ್ತಾ ಇದೀಯಾ? ನನ್ಗೆ ಅರ್ಥ ಆಗ್ತಿಲ್ಲ. ನೀನು ಲವ್ ಮಾಡ್ತಾ ಇದ್ದೀಯಾ ಎಂದು ಕೊಂಚ ಆಘಾತದಿಂದ ಕೇಳಿದನು. ರಾವಣನು ಈ ಬಾರಿ ಕೊಂಚವೂ ತಡ ಮಾಡದೆ, ಎಸ್, ನಾನು ಲವ್ ಮಾಡ್ತಾ ಇದ್ದೀನಿ. ಅದ್ಯಾರ್ ಗೊತ್ತಾ ಎಂದು ಕೊಂಚ ನಿಲ್ಲಿಸಿ, ಇಗೋ ಹೀಗೋದ್ಲಲ್ಲ ಹರ್ಷಿಕಾ ತಾರಾಗೈ, ಅವಳನ್ನೇ ಎಂದನು ರಾವಣನು ನಿಧಾನವಾಗಿ. ಇದನ್ನ ಕೇಳಿದ ಸೈತಾನ್ಗೆ ಇಡೀ ಜಗತ್ತೇ ತನ್ನ ಚಲನೆಯನ್ನ ಒಂದು ಕ್ಷಣ ನಿಲ್ಲಿಸಿದಂತಾಗಿ ಆಘಾತದಿಂದ ಅವನನ್ನೇ ಕಣ್ಣು ಬಿಟ್ಟು ನೋಡಿದನು. ಇನ್ನು ಸೈತ್ರನ್ ಪರಿಸ್ಥಿತಿ ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.